ಗೊತ್ತಿರೋ ಹಾಗೆ ಎಲ್ಲರಿಗೂ ಶಿಕ್ಷಣ, ಎಜುಕೇಷನ್ ಫಾರ್ ಆಲ್ ಅನ್ನುವಂಥ ಒಂದು ಉದಾತ್ತವಾದ ಉದ್ದೇಶ ಇದ್ದರೂ ಇವತ್ತು ಅದರೊಂದಿಗೆ ಬಹಳಷ್ಟು ವಿಸ್ತೃತ ಇವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಒಂದು ತರಗತಿ, ಒಂದು ಪೀಳಿಗೆ, ಒಂದು ರಾಷ್ಟ್ರವನ್ನು ಬದಲಿಸಬಲ್ಲಂಥ ಶಿಕ್ಷಣ ಇವತ್ತಿನ ದಿವಸ ನಮಗೆಲ್ಲ ದೊರಕ್ತಾ ಇದೆ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಒಂದು ಕಡೆಗೆ ಶಿಕ್ಷಣ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ, ಮತ್ತು ಇನ್ನೊಂದು ಕಡೆಗೆ ನಾವು ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಅದರ ಉದ್ದೇಶ ಏನಾಗಿದೆ ಇವತ್ತು ಅಂತಂದರೆ, ಗುಣಮಟ್ಟದ ಆರೋಗ್ಯದ ಸೇವೆ ಕೇವಲ ಕೆಲವರ ಹಕ್ಕಾಗದೆ ಎಲ್ಲರಿಗೂ ಕೂಡ ಅದು ಪ್ರತಿಯೊಬ್ಬರಿಗೂ ಕೂಡ ಅದು ದೊರಕುವಂತಹ ಭಾಗ್ಯ ಎಲ್ಲರೂ ಪಡ್ಕೋಬೇಕು. ಎಷ್ಟು ನಮಗೆ ಆರೋಗ್ಯ ಮಹತ್ವವಾಗಿದೆ ಅಂತ ಹೇಳಿದರೆ, ಭಾರತದ ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಜಾಗತಿಕ ಮಟ್ಟದಲ್ಲಿ ಔಷಧ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳ್ಕೊಳ್ಳಿ, ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಅದಕ್ಕಾಗಿ ಬಹಳಷ್ಟು ಮಹಿಳಾ ಆಯೋಗಗಳಾಗಲಿ, ಮಹಿಳಾ ನಿಯೋಗಗಳು, ಇನ್ನಿತರ ಭಾಳಷ್ಟು ಸೆಲ್ಫ್ ಗ್ರೂಪ್ಸ್ ಅಂತ ನಾವೇನಂತೀವಿ ಅವೆಲ್ಲ ಮಹಿಳೆಯರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ವಿಮೆನ್ ಇನ್ ದ ಲಾಸ್ಟ್ 4 to 5 years ಆರ್ ಎಂಟ್ರಪ್ರಿನರ್ಸ್. ಭಾಳಷ್ಟು ಅವರು ಉದ್ಯೋಗ ಕ್ಷೇತ್ರದಲ್ಲಿ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ದ್ಯಾಟ್ ಟು ಫ್ಯಾಷನ್ ಡಿಸೈನಿಂಗ್ದಲ್ಲಿ ಬಹಳಷ್ಟು ಮಹಿಳೆ ಒಂದು 3-4 ವರ್ಷದಿಂದ ಎಂಟ್ರಪ್ರಿನರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದಾರೆ. ದೇಶಕ್ಕೆ ಬಹಳಷ್ಟು ಉತ್ಪಾದನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಂಡುಬರ್ತದೆ. ಒಂದು ಕಡೆಗಿದಾದರೆ ಭಾರತದ ಯುವಶಕ್ತಿಯೇ ಭಾರತಕ್ಕೆ ಮಹಾಶಕ್ತಿ ಅಂಥೇಳಿ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಇವತ್ತು ಈ ವಿಕಸಿತ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇದೆ. ಎಲ್ಲರೂ ಸ್ವ ಉದ್ಯೋಗವನ್ನು, ಸ್ಟಾರ್ಟಪ್ಸ್ ಅಂತ ನಾವೇನಂತೀವಿ ಅವುಗಳನ್ನು ಪಡ್ಕೋಬೇಕು, ಎಲ್ಲರೂ ಕೌಶಲ್ಯ ಆಧಾರಿತ ಉದ್ಯೋಗಗಳನ್ನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆ. ಆದರೆ ಎಲ್ಲ ಭಾರತೀಯರಿಗೆ ಇರುವಂತಹ ಜವಾಬ್ದಾರಿ ಏನು ಪ್ರಮುಖವಾಗಿತ್ತು ಅಂತಂದರೆ, ಪರಿಸರ ಮತ್ತು ಸುರಕ್ಷಿತವಾದ ಸುಸ್ಥಿರವಾದ ಭಾರತವನ್ನು ಕಟ್ಟುವುದು. ಸೊ ಅದಕ್ಕಾಗಿ ನಾವು ಎಷ್ಟು ಪ್ರಕೃತಿಯನ್ನು ರಕ್ಷಿಸ್ತೀವಿ ಅದು ಭವಿಷ್ಯತ್ತಿನ ರಕ್ಷಣೆ ಅಂಥೇಳಿ ಅನಿಸ್ಕೋತಾ ಇದೆ. ಸೊ ಹಾಗಾಗಿ ಪ್ರಕೃತಿಯ ಜವಾಬ್ದಾರಿ ನಮಗೆಲ್ಲ ಇದೆ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಕಡೆಗೂ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಗೋ ಗ್ರೀನ್ ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಇವೆಲ್ಲ